ಇಲ್ಲಿವರೆಗೆ ಮಾಡ್ತಾ ಬಂದದ. ಮತ್ತು ಇದು ಇತಿಹಾಸದಲ್ಲಿ ನಾವು ನೋಡುವಂಥ ವಿಷಯ ಆಗಿದೆ. ಹಾಗಾಗಿ ಇವತ್ತು ಈ ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ, ಮೇಲ್ ಮಧ್ಯಮ ವರ್ಗದ ಈ ಜನ ಇದ್ದಾರಲ್ಲ, ವಿದ್ವತ್ ಜನ, ಇವರು ಎಷ್ಟೋ ಪರ್ಸೆಂಟೇಜ್ ಇರಲಿ, ಇವರು ಬಿದ್ದ ಸಮುದಾಯ ಅಂದರೆ ಬಡ ಸಮುದಾಯ ಮತ್ತು ಮೇಲ್ ಸಮುದಾಯದ ಮಧ್ಯೆ ಕೊಂಡಿ ಸರ್ಕಾರದ ಬದಲಾವಣೆಗೆ ಇವರು ಮೇಲ್ ಕಾರ್ಯಕರ್ತರು ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಎಲ್ಲರೂ ಇವತ್ತು ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಈ ಎಲ್ಲ ಮಕ್ಕಳು, ಅದರ ಎಲ್ಲ ಕಡೆಯಿಂದ ಬಂದಂಥ ಮಕ್ಕಳಿದ್ದಾರೆ, ಇವರು ಇವತ್ತು ಈ ಸರ್ಕಾರ ಬೇಡಪ್ಪ ನಮಗೆ, ಯಾಕಂದರೆ ಇಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಮತ್ತು ಇಲ್ಲಿ ಗಮನಿಸ್ಬೇಕಾಯ್ತು, ನಾವು ಎಷ್ಟೋ ಇಲ್ಲಿವರೆಗೆ ಹೇಳ್ತಾ ಬಂದರು BJP ಗುರು ಅಥವಾ ಮೋದಿಯವರು ಎಲ್ಲದಕ್ಕೂ ಎಮರ್ಜೆನ್ಸಿ ಉದಾಹರಣೆ ಕೊಡ್ತಾಯಿದ್ರು. ಎಮರ್ಜೆನ್ಸಿ ಇವತ್ತೇನು ಹುಟ್ಟಿದ ಹೊಸ ಜನಾಂಗ, ಈ ಜನಾಂಗಕ್ಕೆ ಎಮರ್ಜೆನ್ಸಿ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇಲ್ಲ ಅಂದ್ರೆ ಅಡ್ಡಿ ಇಲ್ಲ, ಇದ್ದರೂ ಸಹಿತ ಅದರ ಬಗ್ಗೆ ನಾಲೆಜ್ ಹಿಸ್ಟಾರಿಕಲಿ ಒಂದಿಷ್ಟು ನಾಲೆಜ್ ಇರ್ಬೋದು. ಬಟ್ ಇವತ್ತು ಸ್ವತಃ 12 ವರ್ಷಗಳಿಂದ ಅಂದ್ರೆ ಇವರು ಅಧಿಕಾರಕ್ಕೆ ಬಂದಾಗ 2014 ಅಧಿಕಾರಕ್ಕೆ ಬಂದಾಗ 5-6 ವರ್ಷದ ಮಕ್ಕಳು ಇವತ್ತು ಯೌವನಿಗರಾಗಿದ್ದಾರೆ. ಇವತ್ತು ಕಲಿತಿದ್ದಾರೆ. ಈ 12 ವರ್ಷ ನೋಡಿದ್ದಾರೆ. ಇವತ್ತು ಎಲ್ಲದಕ್ಕೂ ಫ್ರೀ ಖಾಸಗೀಕರಣದಿಂದಾಗಿ ಸ್ಕೂಲ್ಗಳಲ್ಲಿ ಫ್ರೀ ಎಜುಕೇಷನ್ ಇಲ್ಲ, ಎಲ್ಲ ದುಡ್ಡು ಕೊಟ್ಟು ಕಲಿಸಿ ಸಾಲ ಮಾಡಿ ಬರಬೇಕು. ಸಾಲ ಮಾಡಿ ಬಂದ ಇಷ್ಟರ ಕರೆದು ನೌಕರಿ ಇಲ್ಲ. ಹೋಗ್ಲಿ ಗಾಡಿಗೆ ಒಂದು ನೀಟು ಅಂತಂದು ಎಕ್ಸಾಮ್ ಪಾಸ್ ಮಾಡ್ಕೊಳ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ಕೊಳ್ತೀನಪ್ಪ ಅಂದ್ರೆ ಕೋಚಿಂಗ್ ಒಂದು ಕೋಚಿಂಗ್ ವರ್ಷಕ್ಕೆ 5 ಲಕ್ಷ 4 ಲಕ್ಷ 3 ಲಕ್ಷ ಇಡೀ ಮನೆಗಳನ್ನು ಮಾರ್ಕೊಂಡು ಕೋಚ್ ತೊಗೊಂಡು ಪಾಸ್ ಹೋಗಿಲ್ಲ, ಪೇಪರ್ ಲೀಕ್. ಇವುಗಳಿಂದ ಇವತ್ತಿನ ನವ ಜನಾಂಗ, ಅದರಲ್ಲೂ ಈ ಜನ್ಜಿ ಮತ್ತು CJP ಇವರೆಲ್ಲರೂ 15-16 ವರ್ಷಗಳಿಂದ 30 ವರ್ಷ ಒಳಗೆ ನಾವು ಹೆಚ್ಚು ಕಡೆ 30 ವರ್ಷ ಸಮೀಪಿದ್ದಂಥವ್ರು